ಯಾಕೆ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ಅಡುಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಮೊದಲಿಗೆ ನೋಡಿದ ಹಾಗೆ ನನ್ನ ದಿನಚರಿ 5 ಗಂಟೆಗೆ ನಾನು ಅಲಾರಾಮ್ ಇಟ್ಕೊಂಡಿದ್ದೆ. ಆದರೆ 5 ಗಂಟೆಗೂ ಮುಂಚೆಗೆ ನನಗೆ ಎಚ್ಚರ ಆಗೋಯಿತು. ಯಾಕೆ ಅಂತ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಇತ್ತು. ಏನು ಹಬ್ಬ ಅಂತ ಅಂದರೆ, ಕೆಲವರು ಪಿತೃಪಕ್ಷ ಅಂತಾರೆ, ಕೆಲವರು ಮಳದ ಪಕ್ಷ ಅಂತಾರೆ, ಇನ್ನು ಕೆಲವರು ಹಿರಿಯರಿಗೆ ಬಟ್ಟೆ ಇಡೋದು ಅಂತ ಅಂತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕರೀತಾರೆ. ಈ ಒಂದು ಪಿತೃಪಕ್ಷದ ಆಚರಣೆಗಾಗಿ ನಮ್ಮ ಸಂಬಂಧಿಕರೆಲ್ಲ ಮನೆಗೆ ಬಂದಿದ್ದರು. ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತೊಡ್ಕೊಂಡಿದ್ರು. ನೀವೆಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಆಂಟಿ ಪಾಪ ತುಂಬ ಸಿನ್ಸಿಯರಾಗಿ ರಂಗೋಲಿನ ಹಾಕ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಆಯುಧ ಪೂಜೆ ಆದಮೇಲೆ ನಾವು ಈ ಒಂದು ಪಿತೃಪಕ್ಷನ ಇಟ್ಕೊಂಡಿದ್ದರಿಂದ ಆಯುಧ ಪೂಜೆಗೆ ಅವರು ಕಾರಿಗೆ ಏನು ಬಳೆಕಂದು ಹೂ ಎಲ್ಲನ ಹಾಕಿ ಅಲಂಕಾರ ಮಾಡಿದರು. ಅದನ್ನೆಲ್ಲ ತೆಗ್ದು ಕಾರ್ನ ತೊಳ್ಕೊಳ್ತಾ ಇದ್ರು. ಮಕ್ಕಳೆಲ್ಲ ಆವಾಗಿನ ಇದ್ದು ಕಣ್ಣೊರೆಸ್ಕೊಂಡು ಟಿ ವಿ ನೋಡಿಕೊಂಡು ಆಟ ಆಡ್ಕೊಂಡು ಇದ್ದರು. ಮಳೆ ಮಾತ್ರ ಸ್ನೇಹಿತರೆ, ಇದು ಅಕ್ಟೋಬರ್ ತಿಂಗಳಾದ್ರೂ ಇನ್ನೂ ಒಂಥರ ಜಟಿ ಮಳೆ ಬರ್ತಾ ಇದೆ. ಮಳೆಗಾಲ ಎಕ್ಸ್ಟೆಂಡ್ ಆಗಿದೆ ಅನಿಸುತ್ತೆ. ಮಳೆಗಾಲ 4 ತಿಂಗಳು, ಬೇಸಿಗೆಗಾಲ 4 ತಿಂಗಳು, ಚಳಿಗಾಲ 4 ತಿಂಗಳು ಅಂತ ಅಂದ್ಕೊಂಡಿದ್ದು. ಆದರೆ ಇದೀಗ ಮಳೆಗಾಲ 5 ತಿಂಗಳು ಆಗಿದೆ. ಯಾಕೋ ಈ ವರ್ಷ ಈ ಒಂದು ಮಳೆ ನಮ್ಮನ್ನ ಬಿಡೋ ರೀತಿ ಕಾಣಿಸ್ತಾನೇ ಇಲ್ಲ. ನಾನು ಮಾತ್ರ ಇವತ್ತು ಬೆಳಗ್ಗೆ ಬೇಗ ಇದ್ದಿರಲಿಲ್ಲ. ನಮ್ಮ ಮನೆಗೆ ಬಂದಂತಹ ನಮ್ಮ ಸಂಬಂಧಿಕರು ಸಹ ಎಲ್ಲರೂ ಬೇಗನೆ ಇದ್ದು ಪಾಪ ನಮಗೆ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಎಲ್ಲ ಒಂದೊಂದು ಕೆಲಸಗಳನ್ನ ವಹಿಸ್ಕೊಂಡು ಮಾಡ್ತಾಯಿದ್ರು. ನಾನು ಈ ಹಬ್ಬಗಳಲ್ಲಿ ಕೆಲಸ ಮಾಡೋದಕ್ಕಿಂತ ಆ ಕಡೆ ಓಡಾಡಿ ಅಂದರೆ ಅವ್ರಿಗೆ ಏನೇನು ಬೇಕು ಎಲ್ಲ ತಂದ್ಕೊಡೋ ಕೆಲಸ ಜಾಸ್ತಿ ನನಗಿರುತ್ತೆ. ಆ ಒಂದು ಸಮಯದಲ್ಲಿ ಈ ರೀತಿ ಕಾಫಿ ಬೇರೆ ಹೋಗಿತ್ತು. ಅಕ್ಕ ಅಕ್ಕ ಏನು ಮಾಡ್ಲಾ? ನನ್ನ ಮಗನ ಕಾಫಿ ಅಂತ ಅಡಿ ಅವ್ನು ಕಾಫಿ ಯಾರಿಸ್ತಾನೆ ಕಣೆ, ಕಾಫಿ ಯಾರಿಸ್ತಾನ ಕಣೆ ಅವನು. ಹ್ಞೂ ಅಲ್ಲೇ ಯಾಕೊಳ್ಳೆ ಮುಟ್ರು ಮುನೆ. ಹಾಂ ನಿಗದೆ ಇದೆಯಾ ಮೊಬೈಲು? ನೋಡಿದ್ರಲ್ಲ ಸ್ನೇಹಿತರೆ, ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ಮಾಡ್ತಾಯಿದ್ರು. ಪಾಪ ಅವರು ಚಿಕ್ಕವರಾಗಿದ್ರು ಸಹ ಒಬ್ಬರು ಮಲಗಿದ್ದಂತಹ ರಗ್ಗುಗಳನ್ನೆಲ್ಲ ಮಡಿಸಿ ಇಟ್ರು, ಇನ್ನೊಬ್ಬರು ಕಸ ಗುಡಿಸಿದ್ರು, ಒಬ್ಬರು ಮನೆ ಒರೆಸಿದ್ರು. ಹಾಗೆ ನಮ್ಮ ಅತ್ತೆ, ನಮ್ಮ ಅತ್ತಿಗೆ, ಹಾಗೆ ನಮ್ಮ ದೊಡ್ಡಮ್ಮ ಎಲ್ಲರೂ ತರಕಾರಿ ಹಚ್ಚೋದು, ಕಾಯಿ ತುರಿಯೋದು, ಈ ರೀತಿ ಎಲ್ಲ ಒಂದೊಂದು ಕೆಲಸನ ಮಾಡಿಕೊಟ್ರು. ಕೊಡ್ಕೆಲ್ಲ ಐತೆ. ಏನು ರೆಡಿ ಮಾಡ್ತಾವ್ರೆ, ನಮ್ಮ ಅತ್ತೆ ರೆಡಿ ಮಾಡ್ತಾವ್ರೆ, ನಮ್ಮ ದೊಡ್ಡಮ್ಮ ರೆಡಿ ಮಾಡ್ತಾವ್ರೆ ಅಂತ ತೋರ್ಸೋದಲ್ವೇನತ್ತೆ? ನಾ ಹಿಡಿತಾ ಇದ್ದೀನಿ, ನಿಮ್ಮನ್ನೇ ಝೂಮಾಗಿ ಹಿಡಿತಾ ಇದ್ದೀನಿ. ಏನು ಮಾಡ್ತೀರಾ ನೀವು? ಬೇಡವಾ? ಮಕ್ಕಳೆಲ್ಲ ಪಾಪ ತುಂಬ ಶ್ರದ್ಧೆ ನಿಷ್ಠೆಯಿಂದ ಅವರಿಗೆ ವಹಿಸಿದಂತಹ ಕೆಲಸಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೂತ್ಕೊಂಡ್ರು. ಅದಾದ ಮೇಲೆ ಐನರು ಸಹ ಬಂದಿದ್ದರು. ಆ ಒಂದು ಸಮಯದಲ್ಲಿ ಪಾದಪೂಜೆನ ಮೊದಲಿಗೆ ಮಾಡ್ತಾರೆ. ಆ ಒಂದು ಪಾದಪೂಜೆನ ನಮ್ಮ ಯಜಮಾನ್ರು ಮಾಡ್ತಾಯಿದ್ರು. ಏನು ಕವಿ ಹೆಂಗೆ ಬೈದ್ಬಿಟ್ರೆ ನನಗೆ? ಇಲ್ಲ ಇವೆಲ್ಲವ ಎಲ್ಲಿಗೆ ಹಚ್ಚಿದೆ ಗೊಂಬೆ? ಎಲ್ಲಿಗೆ ಹಚ್ಚಿದ್ಯಾ? ಏನು ಮಾಡಿದ್ನಾ? ಯಾರು ಹೋಗಿದ್ದು? ಪುಸ್ತಕ ಆನೆ ಆಗಿ ಇವ್ರು ಯಾಕೆ ಹೊಡೈತಾರೆ? ಎಲ್ಲ ಓಡೋಡಾಯ್ತು.
ನಿಮ್ಮ ಅಮ್ಮ ಓದ್ಲು ಕಣ, ನಿಮ್ಮ ಅಮ್ಮ ಓದ್ಲು, ಆಸ್ತಕ್ಕೆ ಹೋದ್ಲು, ಮಲ್ಪಟ್ಟಕ್ಕೆ ಹೋದ್ಲು. ಅದು ಏನು ಅದು ಅವರಿಗೆ ಮಾಡಿರೋದವರು. ಸಕ್ಕರೆ ಹಾಕಿಲ್ವಾ? ರುಕೋ ಜನ ರುಕೋ. ಚಿತ್ರಕ್ಕ ತಿನ್ಬಿಡ್ರತ್ಲಾಗಿ ಮೊಬೈಲ್ನೇ ತಿಂದ್ಬಿಡಿ ನೀವೆಲ್ಲ ಸೇರ್ಕಂಡು. ನೀನು ತಿನ್ಕಂದೆ ಬಿಡ. ಕೊಡೆ ನನ್ನ ಮಗೊಂದಿತ್ಲ ಅಲ್ಲಿ ಪಪ್ಪ ಕೊಡು ಕೊಡೆ. ಏನ್ ಬೇಕಾ? ಯಾರು ಒಮ್ಮೆ ಕೊಳಗೊಮ್ಮೆ ನನ್ನ ಮಗೊಂದು ಯಾಕೆ ಇಸ್ಕತೀಯ ನೀನು? ಓಯ್ ಏನದಕ್ಕ ಸಂಚಾರ ಮಾಡ್ತೀನಿ. ಮೊಬೈಲ್ ಇರೋದೇ ಇರುತ್ತೆ ಅಲ್ವ ಮುಂಚೆ ವಿಡಿಯೋ ಮಾಡೋಕ್ಕೆ. ಏನಮ್ಮ ನಾವು ಕರೆದಿದ್ದಂತಹ ನಮ್ಮ ನೆಂಟರುಗಳೆಲ್ಲರೂ ಬಂದಿದ್ದರು. ಹಾಗೆ ಐನಾರು ಬಂದಾದ್ಮೇಲೆ ಪೂಜೆನೂ ಸಹ ಶುರುವಾಯಿತು. ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಖುಷಿ ಪಟ್ಕೊಂಡು ಹೊಡೆದಾಡ್ಕೊಂಡು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಮಜಾ ಮಾಡಿಕೊಂಡು ಬೆಳಗಿನ ಸಾಯಂಕಾಲ ತನಕ ಇದ್ದರು. ಅದು ಏನೇ ಹೇಳಿ ಮನೆಯಲ್ಲಿ ಏನಾದ್ರು ಫಂಕ್ಷನ್ ಆದರೆ ಮನೆ ತುಂಬ ಇಷ್ಟೊಂದು ಜನ ಇದ್ದಾಗ ಎಷ್ಟು ಖುಷಿ ಆಗುತ್ತಲ್ವ. ಇಲ್ಲಿ ನೋಡಿದ್ರೂ ಮಕ್ಳು ಇರ್ತಾರೆ, ಇಲ್ಲಿ ನೋಡಿದ್ರೂ ಎಲ್ಲರೂ ದೊಡ್ಡವರು ಕೂತಿರ್ತಾರೆ, ಮಾತಾಡ್ತಾ ಇರ್ತಾರೆ. ತುಂಬ ಅಂದರೆ ತುಂಬ ಖುಷಿ ಪಡುವಂತಹ ಒಂದು ಸುಸಂದರ್ಭ ಇದಾಗಿತ್ತು. ಹಾಗೆ ನಮ್ಮನೆಯವರು ಪಾದ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಡೆನ ತೋರಿಸ್ತಾ ಇದ್ರು. ಸ್ನೇಹಿತರೆ, ನನ್ನ ಪ್ರಕಾರ ನಿಜವಾದ ಸಂಬಂಧಿಕರು ಯಾರು ಅಂತ ಹೇಳೋದಾದರೆ, ನಾವು ಸೋತಾಗ ನಮಗೆ ಸಮಾಧಾನ ಮಾಡಿ ನಮಗೆ ಗೆಲುವಿನ ದಾರಿ ತೋರಿಸೋದ್ರ ಜೊತೆಗೆ ಅವರ ಒಂದು ಬೆಳವಣಿಗೆ ಜೊತೆಗೆ ನಮ್ಮ ಬೆಳವಣಿಗೆನ ನಿರೀಕ್ಷಿಸ್ತಾರೆ ನೋಡಿ, ಅವರು ನಿಜವಾದ ಒಂದು ಸಂಬಂಧಿಕರು ಅಂತ ಹೇಳ್ಬೋದು. ನಿಜವಾಗ್ಲೂ ನನಗೆ ಅಂತಹ ಸಂಬಂಧಿಕರು ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಈ ರೀತಿ ಒಬ್ಬೊಬ್ಬರೇ ಕೂತ್ಕೊಂಡು ಪೂಜೆನ ಮಾಡ್ಕೊಳ್ತಾ ಇದ್ರು. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮಜ್ಜಿಗೆ ಅದು ಮಾಡ್ತಾ ಇದ್ದೀರಾ? ಇನ್ನು ಈಗ ರತನ್ ಬಾಬಾ ಬರ್ರಿ. ನೀವೇನು ಮಾಡ್ತಾಯಿದ್ರ? ನೀನು ಇದು ಒಗ್ಗರಣೆ ಮಾಡಿದ್ಯಾ? ಏನ ಮೆಣಸಿನ್ಕಾಯಿ ಪುರಿ ಇಲ್ಲ ಹಾಕ್ಬೇಕು ಅದಕ್ಕೆ. ಏನು ಜಮ್ಕನ ಒಂದು ಅಲ್ಲಿ ತೆಗ್ದಿಟ್ಟಿದ್ದೀನಿ. ಉದ್ದನೇ ದೇವ ಅಲ್ಲಿ ಒಂದಿತ್ತು ತೆಗ್ದಿಟ್ಟಿದ್ದೀನಿ. ಚಾಪೆಗಳು ತರಲ್ಲ ಒಂದಲ್ಲ ಚಾಪೆ ಬೇಡ ಮೇಲ್ಗಡೆ ಮಾತ್ರ